ಹ್ಮ್, ಏನಾಯ್ತು ಜಗಳ? ಏನ್ ಕಾರಣ? ಈ ಬರೋದಿಲ್ಲ ಅಂತ ಐತ್ರಿ ಅದು ಜಗಳ. ನಮ್ ಸಂತಿಗೆ ಏನಂದ್ರೆ ಬೇರೆ ಒಂದು ಅನೈತಿಕ ಸ್ವಲ್ಪ ಬೇರೆ ಸಮಸ್ಯೆ ಇತ್ತು ನಂದು. ಅದು ಇದು ಇತ್ತು ಈ ಸಂಬಂಧ. ಯಾರಿಗೆ? ಹೆಂಡತಿಗ? ನನಗೆ. ನಿಮಗ? ಹಾ. ಓಹೋ, ಏನ್ ಹಿಂಗೆ ಹೇಳ್ಕೊಳ್ತಿದ್ದೀರಿ? ಯಾವಾಗಿಂದ? ಫೋನಲ್ಲಿ ಹಿಂಗೆ? ಫೋನಲ್ಲಿ ನಾನು ಜಳಕ ಮಾಡಕ ಫೋನ್ ಇಟ್ಟು ಸ್ನಾನ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಲಿಕ್ಕೆ ಫೋನ್ ಆಚೆ ಇಟ್ಟು ಹೋಗಿದ್ರಿ ಅಂತ? ಫೋನು ಆಚೆ ಇಟ್ಟುಬಿಟ್ಟು ಚಾರ್ಜಿಗೆ. ಅವರು ಫೋನ್ ರಿಸೀವ್ ಮಾಡ್ಬಿಟ್ರು. ಓ, ಅದೇ ಟೈಮಿಗೆ ಅವರು ನಿಮ್ಮ ಫೋನಿಗೆ ಫೋನ್ ಮಾಡ್ಬಿಟ್ಟಿದ್ದಾರೆ? ಫೋನ್ ಮಾಡ್ಬಿಟ್ಟಿದ್ರು. ಫೋನ್ ಮಾಡಿದ್ಬಿಟ್ಲೆ ಇವ್ರು ಎತ್ತಿದ್ದಾರೆ ಅದನ್ನ? ಇವ್ರು ಎಬ್ಸಿಬಿಟ್ಟಿದ್ದಾರೆ ಮನೆಯವ್ರು. ಬಟ್ ಇವ್ರಿಗೆ ಹೆಂಗೆ ಡೈರೆಕ್ಟ್ ಒಂದೇ ಸತಿ ಗೊತ್ತಾಗ್ಲಿಕ್ಕೆ ಸಾಧ್ಯ? ಕಾರ್ಯಕ್ರಮ ನೋಡಿಲ್ಲ, ನಮ್ಮ ಫ್ರೆಂಡ್ ನಂಬರ್ ಕೊಟ್ರು ನಿಮ್ದು. ಹೌದಾ? ಮತ್ ನೀವು ಕಾರ್ಯಕ್ರಮ ನೋಡೇ ಇಲ್ಲ. ನನಗೆ ಇಲ್ಲಿಂದ ಒಳ್ಳೇದಾಗುತ್ತೆ ಅಂತ ನೀವ್ ಹೆಂಗ್ ಅಂದ್ಕೊಂಡ್ರಿ? ನಮ್ಮ ಹುಡುಗ ನಂಬರ್ ಕೊಟ್ರೆ ನನಗೆ ಇದು ಅಜ್ಜರಿಗೆ ಫೋನ್ ಹಚ್ಚು ಸ್ವಾಮೀಜಿಗೆ ಅಂತ ಹೇಳಿದ್ರು. ನಮ್ಮ ಹೆಂಡತಿ ಜಗಳ ಮಾಡಿ ತವ್ರ ಮನೆಗೆ ಹೋಗಿದ್ದಾರೆ. ಏನಾಯ್ತು? ಜಗಳ ಆಡಿ ಹೋಗಿದ್ದಾಳೆ. ಅದೇ ಏನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 14 ವರ್ಷ ಆಯ್ತು. 15 ವರ್ಷ ಆಯ್ತು. 15 ವರ್ಷ. ಮಕ್ಕಳು? ಮಕ್ಕಳು 3 ಗಂಡು ಮಕ್ಕಳು. 3 ಗಂಡು ಮಕ್ಕಳು. ಅಂದ್ರೆ 2 ಜನ ಹಾಸ್ಟೆಲ್ನಾಗಿದ್ದಾರೆ. ಒಬ್ಬವ ಸಣ್ಣ ಹುಡುಗನ್ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಎಷ್ಟ್ ದಿನ ಆಯ್ತು ಹೋಗಿ? 2.5 ತಿಂಗಳು ಆಯ್ತ್ರಿ. ಏನಾಯ್ತು ಜಗಳ? ಏನ್ ಕಾರಣ? ಈ ಬರೋದಿಲ್ಲ ಅಂತ ಐತ್ರಿ ಅದು ಜಗಳ. ನಮ್ ಸಂತಿಗೆ ಏನಂದ್ರೆ ಬೇರೆ ಒಂದು ಅನೈತಿಕ ಸ್ವಲ್ಪ ಬೇರೆ ಸಮಸ್ಯೆ ಇತ್ತು ನಂದು. ಅದು ಇದು ಇತ್ತು ಈ ಸಂಬಂಧ. ಯಾರಿಗೆ? ಹೆಂಡತಿಗ? ನನಗೆ. ನಿಮಗ? ಓಹೋ, ಏನ್ ಹಿಂಗೆ ಹೇಳ್ಕೊಳ್ತಿದ್ದೀರಿ? ಯಾವಾಗಿಂದ? ಒಂದು ಈಗ ಸದ್ಯ ಒಂದು 6 ತಿಂಗಳದಿಂದ ಒಂದ್ ಸ್ವಲ್ಪ ಪರಿಚಯ ಆಗಿ ಒಂದು ಫೋನ್ ಮಾಡ್ತಿತ್ತು. ಅವ್ರ ಹೆಂಗ್ ಪರಿಚಯ? ಪರಿಚಯ ನಮ್ಮ ಊರ ಹತ್ರನೇ ಪರಿಚಯ. ಅಂದ್ರೆ ಈ ಸೇತುವೆ ಕಟ್ಟಕ್ಕೆ ಅಲ್ಲಿ ಮೇಸ್ತ್ರಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅಲ್ಲೆಲ್ಲ ಪರಿಚಯ ಆಗಿ? ಪರಿಚಯ ಆಯ್ತು. ನಿಮಗೆ ಮದುವೆ ಆಗಿದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಾಯ್ತು ರೀ. ಗೊತ್ತಿತ್ತಾ? ಗೊತ್ತಿತ್ತು, ಫೋನ್ ಮಾಡ್ತಿತ್ತು ನನಗೆ. ಅಂಡ್ ಅವ್ರಿಗೂ ಮದುವೆ ಆಗಿತ್ತಾ? ಅವ್ರಿಗೂ ಮದುವೆ ಆಗೈತಿ. ಶಬಾಷ್. ಅಂದ್ರೆ ಅವರು ಏನ್ ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ತಿದ್ರಾ? ಕೆಲ್ಸಕ್ಕಿಲ್ಲ, ಬರ್ತಿದ್ದಿಲ್ಲ. ಹಿಂಗೆ ನಮಗೊಂದು ನಂಬರ್ ಸಿಕ್ಕಿ ಫೋನ್ ಹಚ್ಚಿದ್ರು. ಏನಾಗಿತ್ತು ಹಿಂಗೆ ಮಾತಾಡ್ತಿದ್ವಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಎಂದು ಗೊತ್ತಾಗ್ಬಿಡ್ತು. ಈಗ ನನ್ ನಂಬರ್ ಹೆಂಗ್ ಸಿಕ್ತು? ನಮ್ ನಂಬರ್ ಅಲ್ಲಪ್ಪ, ಆಯ್ತು. ಅವ್ರ ನಂಬರ್ ನಿಮಗ್ ಸಿಕ್ತು, ನಿಮ್ ನಂಬರ್ ಅವ್ರಿಗೆ ಸಿಕ್ತು ಮೊದ್ಲು? ಸಿಕ್ತು. ಅವ್ರ ಫಸ್ಟ್ ನನ್ ನಂಬರ್ ಅವ್ರಿಗೆ ಸಿಕ್ತು. ಹೆಂಗ್ ಸಿಕ್ತು? ಅದು ಒಂದು ಕಾರ್ನಲ್ಲಿ ಇದಕ್ಕೆ ಹೋಗಿದ್ವಿ, ಹುಬ್ಳಿಗೆ. ಹೋದಾಗ ನಾನ್ ನಂಬರ್ ತಗೊಂಡಿದ್ರತ್ತ. ನಮ್ದು ಕಾರ್ ಇತ್ತಲ್ಲ, ಅದ್ರ ಮೇಲೆ ಗ್ಲಾಸಿನ ಮೇಲೆ ನಂಬರ್ ಹಾಕಿದ್ದೆ ನಾನು. ಓ, ನಾವು ಕಾಂಟ್ರಾಕ್ಟರ್ ಅಂತ ನಿಮ್ಮ ಹೆಸರು ನಿಮ್ ನಂಬರ್ ಹಾಕಿರ್ತೀರಿ? ಹೆಸರು ಹಾಕಿಲ್ಲ, ನಂಬರ್ ಒಂದೇ ಹಾಕಿದ್ವಿ. ಎಲ್ಲ ಇದು ಪಾರ್ಕಿಂಗ್ ಎಲ್ಲ ಹಚ್ಚಿರ್ತೀವಲ್ಲ, ಆ ಕಾರ್ ಮೇಲಿರೋ ನಂಬರ್ ತಗೊಳ್ಳೋವಷ್ಟು ಆ ಹೆಣ್ಮಗಳ? ತಗೊಂಡಿದ್ದಲ್ರಿ. ತಗೊಂಡು ನಿಮ್ಗೆ ಏನಂತ ಮಾಡಿದ್ರು? ಕಾಲ್ ಹಿಂಗೆ ಮಾಡಿದ್ರು ಅವರು. ಕಾಲ್ ನನ್ನ ಕಾರ್ನಲ್ಲಿ ಬಂದಿದ್ರಲ್ಲ, ಬಂದಾಗ ಫೋನ್ ಹಚ್ಚಿದ್ರು. ಹಿಂಗೆ ಫಸ್ಟ್ ಆಗಿ ಏನಾಗಿತ್ತು, ಅವ್ರಿಗೆ ನಾವು ಮಾತಾಡ್ತಿದ್ವಲ್ಲ, ಅದು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರು ಎಬ್ಬಿಸ್ಬಿಟ್ರು ಒಂದ್ ದಿವಸ. ಅಂದ್ರೆ ನಿಮ್ದು ಎಷ್ಟು ದಿನದ ಸಂಬಂಧ? ಐ ಮೀನ್ ಪರಿಚಯ? ಒಂದು 6-7 ತಿಂಗಳದಿಂದ ಪರಿಚಯ. ಬಟ್ ಪ್ರೀತಿ ಪ್ರೇಮದ ಹಂತಕ್ಕೆ ಹೋಗಿತ್ತಾ? ಹಂತಕ್ಕೂ ಹೋಗಿತ್ತು. ಅಲ್ಲೆಲ್ಲ ಅನ್ಸ್ಲಿಲ್ವಾ? ಅಯ್ಯೋ, ನನ್ನ ಹೆಂಡತಿ ನಂಗೆ ಮದುವೆ ಆಗಿದೆ, ಇದ್ಯಾಕೆ ನಾನು ಹಿಂಗ್ ಮಾಡ್ತೀನಿ ಅಂತ ಅನ್ಸ್ಲಿಲ್ವಾ? ಅಲ್ಲ, ನಾನು ಅದಕ್ಕೆ ಅದು ನಾನು ಅಷ್ಟೊಂದು ಇದು ಮಾಡಿದ್ದಿಲ್ಲ. ಅದು ಹಿಂಗೆ ಫೋನ್ ಮಾಡ್ತಿತ್ತು, ಮಾತಾಡಿ ಇದು ಮಾಡ್ಕೊಂಡಿದ್ದೆ ನಾನು ಅಷ್ಟೇ. ಅದ್ರದ್ದೇನು ತಲೆಬಿಸಿಲ್ಲ. ನಾವು ಇವರಿಗೆ ಸ್ವಲ್ಪ ನಮ್ಮ ಊರಲ್ಲಿ ಯಾರೋ ಹೇಳ್ಕೊಟ್ರು ಹಿಂಗಂತ. ಯಾರಿಗೆ? ನಮ್ಮ ಮನೆಯವ್ರಿಗೆ. ಏನಂತ ಹೇಳ್ಕೊಟ್ರು? ಹಿಂಗೆ ಒಂದು ಹುಡುಗಿ ಸಂತಿಗೆ ನೋಡಿದ್ದೆ, ನಾ ಕಾರ್ನಲ್ಲಿ ಹೋಗಿದ್ದೆ ಅಂತ ಹೇಳ್ಯಾರ ಅವ್ರಿಗೆ. ನೀವು ಕಾರ್ನಲ್ಲಿ ಎಲ್ಲಿಗೆ ಹೋಗಿದ್ರಿ? ನಾವು ಹುಬ್ಳಿಗೆ ಹೋಗಿದ್ದೆ ನಾನು. ಅವರು ನಮ್ ಸಂತಿಗೆ ಬಂದಿದ್ರು ಒಂದ್ಸತೆ. ಅಲ್ಲ, ಆ ಕಾರಲ್ಲಿ ಈಕೆ ಯಾಕೆ ಬಂದಿದ್ರು? ಅವ್ರು ಹುಬ್ಳಿಗೆ ಅವರು ಅಲ್ಲಿ ಹುಬ್ಳಿಗೆ ಬ್ಯಾಂಕ್ ಹೋಗ್ತಾ ಇದ್ರು. ಡ್ರಾಪ್ ಕೊಟ್ರ ನೀವು? ಅಲ್ಲಿ ಬ್ಯಾಂಕ್ ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಲೋನಿಂದ ಕೆಲ್ಸ ಇತ್ತಲ್ಲ, ಅಲ್ಲಿ ಹೋಗ್ತಾ ಇದ್ರು. ನಾನು ಹುಬ್ಳಿಗೆ ಹೋಗ್ತಾ ಇದ್ದನಲ್ಲ, ಅಲ್ಲಿ ಪರಿಚಯ ಆಗಿ ಒಟ್ಟು ಒಂದು ಕಾಂಟ್ಯಾಕ್ಟ್ ಆಯ್ತು. ಆಯ್ತು. ಅವ್ರಿಗೂ ಮದುವೆ ಆಗಿದೆ ಅಂತ ನಿಮ್ಗೂ ಗೊತ್ತು? ಅವ್ರಿಗೆ ಮದುವೆ ಆಗೈತಿ.
ಅವ್ರಿಗೇನು ಇಲ್ಲ, ಅವ್ರ ಸಂಪರ್ಕ ನಾ ಜಾಸ್ತಿ ಬಿಟ್ಬಿಟ್ಟಿನಿ. ಈಗ ನಮ್ಮ ಮನೆಯವ್ರು ಹೋಗಿ ಈಗ ಬಿಡಿ ನಾನು ಆಮೇಲೆ ಬರ್ತೀನಿ ಈ ವಿಚಾರಕ್ಕೆ. ಬಟ್ ಅಲ್ಲಿ ಅವರು ನೀವು ಅವಾಗ ಭೇಟಿ ಆಗ್ತಿದ್ರಾ? ಭೇಟಿ ಆಗ್ತಿದ್ವಿ. ಭೇಟಿ ಆಗ್ತಿದ್ರಿ. ಭೇಟಿ ಆಗ್ತಿದ್ವಿ. ಬಟ್ ನಿಮ್ಮ ಹೆಂಡತಿ ಗೊತ್ತಾಗಿದ್ದೆ ಹೆಂಗೆ? ನಮ್ಮ ಫೋನ್ ನಲ್ಲಿ ಗೊತ್ತಾಯ್ತು. ಮತ್ತೆ ಬೇರೆದವ್ರು ಸ್ವಲ್ಪ ಹೇಳ್ರಿ ನಮ್ಮ ಊರಿನಲ್ಲಿ. ಬೇರೆದು ನಿಮ್ಮ ಊರಿನವ್ರಿಗೆ ಗೊತ್ತಾಗಂಗ್ ಓಡಾಡ್ತಿದ್ರ ನೀವು? ಅಲ್ಲ, ನೋಡಿದಾರೆ, ಹಿಂಗ ನೋಡಿ ಅವ್ರಿಗೆ ಹೇಳಿದ್ದಾರೆ. ನಿಮ್ಮ ಹೆಂಡತಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ? ಹೇಳ್ಕೊಟ್ಟಿದ್ದಾರೆ. ಓ, ನಿಮ್ ಗಂಡಿಂಗ್ ಓಡಾಡ್ತಿದ್ದ ಇವಳ ಜೊತೆ ಅಂತ ಹೇಳಿದ್ದಾರೆ. ಬಟ್ ನಿಮ್ ಫೋನ್ ಮೂಲಕ ಸಿಗಾಕೊಂಡಿದ್ದ ಅಥವಾ ಊರಿನವ್ರ ಮೂಲಕ ಸಿಗಾಕೊಂಡಿದ್ದ? ಅದು ಫೋನ್ ನಲ್ಲಿನೂ ಸಿಕ್ಕಾಕೊಂಡಿದ್ದೀನಿ, ಮತ್ತೆ ಊರಿನವರು ಹೇಳ್ತಾರೆ. ಫೋನಲ್ಲಿ ಹೆಂಗೆ? ಫೋನಲ್ಲಿ ನಾನು ಜಳಕ ಮಾಡಕ ಫೋನ್ ಇಟ್ಟು ಸ್ನಾನ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಲಿಕ್ಕೆ ಫೋನ್ ಆಚೆ ಇಟ್ಟೋಗಿದ್ರಿ ಅಂತ? ಫೋನ್ ಆಚೆ ಇಟ್ಟುಬಿಟ್ಟು ಚಾರ್ಜಿಗೆ. ಅವರು ಫೋನ್ ರಿಸೀವ್ ಮಾಡ್ಬಿಟ್ರು. ಓ, ಅದೇ ಟೈಮಿಗೆ ಅವರು ನಿಮ್ಮ ಫೋನಿಗೆ ಫೋನ್ ಮಾಡ್ಬಿಟ್ಟಿದ್ದಾರೆ? ಫೋನ್ ಮಾಡ್ಬಿಟ್ಟಿದ್ರು. ಫೋನ್ ಮಾಡಿದ್ಬಿಟ್ಲೆ ಇವ್ರು ಎತ್ತಿದ್ದಾರೆ ಅದನ್ನ? ಇವ್ರು ಎಬ್ಸಿಬಿಟ್ಟಿದ್ದಾರೆ ಮನೆಯವ್ರು. ಬಟ್ ಇವ್ರಿಗೆ ಹೆಂಗೆ ಡೈರೆಕ್ಟ್ ಒಂದೇ ಸತಿ ಗೊತ್ತಾಗ್ಲಿಕ್ಕೆ ಸಾಧ್ಯ? ಈ ನಮ್ಮ ಊರ್ನವ್ರು ಸ್ವಲ್ಪ ಹೇಳಿದ್ರಲ್ರಿ. ಓ, ಅವ್ರಿಗೆ ಮೊದ್ಲೇ ಒಂಚೂರು ಡೌಟ್ ಇತ್ತು? ಡೌಟ್ ಇತ್ತು. ಅದೇ ಟೈಮಿಗೆ ಕೇಡ್ಗಾಲಕ್ಕೆ ನಾಯಿ ಮಟ್ಟೆ ಇಕ್ದಂಗೆ ಇವ್ರು ಬೇರೆ ಫೋನ್ ಮಾಡಿದ್ರು? ಫೋನ್ ಮಾಡ್ಬಿಟ್ರು. ಅವಾಗ ಹೆಂಗ್ ಕೇಳಿದ್ರು ನಿಮ್ಮನ್ನ ಅವರು? ಅಂದ್ರೆ ಸ್ನಾನದಿಂದ ಆಚೆ ಬಂದ್ಮೇಲೆ ಕೇಳಿದ್ರ ಅಥವಾ ಅಂದ್ಬಿಟ್ಲೆ ಇವರಿಗೆ ಅವ್ರ ವಾಸ್ ಗೊತ್ತೈತಿ, ದನಿ ಗೊತ್ತಾಗ್ಬಿಡ್ತ ಅವ್ರಿಗೆ. ಯಾಕಂದ್ರೆ ಒಂದ್ಮಕ್ಳು ಅವ್ರು ಸಡನ್ ಆಗಿ ಹೇಳ್ಬಿಟ್ಟಾರ ಎಲ್ಲಿದೆ ಏನಂತ ಹೇಳ್ಬಿಟ್ರ ಹಂಗೆ. ಓ, ಅಲೋ ಅಂತ ಏನಿಲ್ಲ, ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಟ್ಟಾರ ಅವರು? ಡೈರೆಕ್ಟ್ ವಿಷಯಕ್ಕೆ ಬಂದು ಹಂಗಾಗಿ ಸ್ವಲ್ಪ ಜಗಳ ಆಗಿ ಫಸ್ಟ್ ಒಂದ್ಸತಿ ಹೋಗಿದ್ರು. ಅವಾಗ ಏನಕ್ಕೆ ಹೋಗಿದ್ರು? ಅವಾಗ ಇದ್ರ ಸಂಬಂಧ ಜಗಳ ಮಾಡಿ ಹೋಗಿದ್ರು. 1 ತಿಂಗಳ 2 ಮುಂಚೆ, 1 6 ತಿಂಗಳಕ್ಕಿಂತ 4 ತಿಂಗಳಕ್ಕಿಂತ ಮುಂಚೆ ಹೇಳಿದ್ದೆ ನಾನು. ಹಿರಿಯರಿಗೆಲ್ಲ ಹೇಳಿ ಕರ್ಕೊಂಡ್ ಬಂದಿದ್ವಿ. ಅವ್ರು ಆದ್ರೂ ಮನೆಗ್ ಬಂದ್ಮೇಲೆ ಕಿರಿಕಿರಿನೇ ಇತ್ತು ನಮ್ಮ ಮನೆಯವ್ರದ್ದು. ಹಿಂಗೆ. ನಿಮ್ ತಂದೆ ತಾಯಿ ಎಲ್ಲ ಇಲ್ಲಿದ್ದಾರೆ? ಇಲ್ಲಿ ನನ್ನ ಮನೇಲಿ ಇದ್ದಾರೆ. ಅಂದ್ರೆ ನೀವು ಒಬ್ಬರೇ ಮಗನ? ಇಲ್ಲ, ನಾವು 3 ಜನ ಗಂಡು ಮಕ್ಕಳು. ಒಬ್ರು ತೀರ್ಕೊಂಡಿದಾರ. ನಮ್ ತಮ್ಮ, ನಾನು, 2 ಜನ ಹಾಕಿದಾರೆ. ಓಕೆ, ಅಪ್ಪ ಅಮ್ಮ ನಿಮ್ ಜೊತೆ ಇದ್ದಾರಾ? ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ. ಹೆಂಡತಿ ಅತ್ತೆ ಮಾವನ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಹೋಗ್ತಿದ್ರಾ? ಹೊಂದ್ಕೊಂಡು ಹೋಗ್ತಿದ್ರು. ನೀವೇ ಕಲ್ಲು ಹಾಕೊಂಬಿಟ್ರಿ? ಹಿಂಗೆ ಆಗ್ಬಿಡ್ತ್ರಿ. ಈಗ ನಾನೇನಿದ್ದೀನಿ ಅನ್ಸತ್ರಿ. ಈಗ ನಮ್ಗೆ ಈಗ ಏನ ನನಗ್ ಬಾಳ ತ್ರಾಸ ಆಗ್ಬಿಟ್ಟೈತಿ. ನನಗೆ ಅದು ಯಾಕಾರ ಮಾಡಿದೆ, ಯಾಕಂದ್ರೆ ಈಗ ನನಗೆ ಭಯಂಕರ ಹಿಂಸೆ ಆಗ್ಬಿಟ್ಟೈತಿ. ಒಬ್ಬನೇ ಇದು ಮಾಡ್ಕೋಬೇಕು, ಒಬ್ಬನೇ. ನನ್ನ ಫೋನ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಅಣ್ಣ ನಮ್ಮ ಇವತ್ತು 10ನೇ ಕಳ್ಸಿಕೊಟ್ಟಿದ್ದೆ ಕರೆದು ಬರ್ಲಿಕ್ಕೆ. ಇಲ್ಲ, ನಾ ಬರೋದಿಲ್ಲ, ಆ ಕಡೆ ಅಲ್ಲಿ ಬರೋದೇ ಇಲ್ಲ, ನಾನು ಬಂದ್ರೆ ನಾ ಏನಾರ ಮಾಡ್ಕೊಂತೀನಿ ಅಂತ ಹೇಳ್ತೀನಿ. ಅಂದ್ರೆ ಮಕ್ಕಳನ್ನು ಕರ್ಕೊಂಡೇ ಹೋಗಿದ್ದಾರ? 2 ಜನ ಮಕ್ಕಳು ಹಾಸ್ಟೆಲ್ ಇದಾರೆ. ಒಬ್ಬನು ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳಿಗೆ ಇದೆಲ್ಲ ಅಂದ್ರೆ ಮಕ್ಳು ಎಷ್ಟು ವಯಸ್ಸಿನವರು? ಮಕ್ಕಳು ಒಬ್ಬವ 7ನೇ ಕ್ಲಾಸ್, ಒಬ್ಬವ 4ನೇ ಕ್ಲಾಸ್, ಒಬ್ಬವ 2ನೇ ಕ್ಲಾಸ್. ಈಗ ಅವ್ನು ಕರ್ಕೊಂಡು ಹೋಗಿದ್ ಹುಡುಗ 2ನೇ ಕ್ಲಾಸ್. ಓಕೆ, ಅವ್ರ ಗಮನಕ್ಕೆ ಇದೇನು ಇಲ್ಲ? ಆ ಹುಡುಗರು ಸಮೇತ ಮಾತಾಡಿದಾರೆ. ಅಮ್ಮ ಅಪ್ಪನ ಹತ್ರ ಬಾ, ಅಪ್ಪ ಅಲ್ಲಿ ಹೋಗ್ತಾ ಇದ್ದಾನೆ, ಅಡ್ಡಾಡ್ತಿದ್ದಾನೆ, ಹುಚ್ಚ ಹಂಗಂದ್ರೆ ಇಲ್ಲ, ನಾ ಬರೋದಿಲ್ಲ ಅಂತ ಹೇಳ್ತೀವಿ ಮಕ್ಕಳಿಗೆ ಇದರ ಅರಿವಿದೆಯಾ? ಇಲ್ಲೇನ್ ನಡೀತಾ ಇದೆ ಅಂತ ಒಬ್ಬರಿಗಾದ್ರೂ ಗೊತ್ತಾ? ಮಕ್ಕಳಿಗ್ರಿ? ಮಕ್ಕಳಿಗೆ ಹೇಳಿದಲ್ಲಕ್ಕೆ ಹಂಗೆ ಹಿಂಗ್ ನಿಮ್ಮ ಅಪ್ಪ ಹಂಗ ಹೋಗ್ತಾನೆ ಹಿಂಗ್ ಹೋಗ್ತಾನ ಅಂತ ಹೇಳಿ. ಓ, ಹೇಳ್ಬಿಟ್ಟಿದಾರ? ಹೇಳ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಮಕ್ಳು ಅದ್ರದ್ದು 2 ಮಕ್ಳು, ದೊಡ್ಡ ಮಕ್ಳು ಹಾಸ್ಟೆಲ್ ಇದ್ದವ್ರು ನನ್ನ ಕಡೆನೆ ಬರ್ತಾರ. ನಾನು ಬಿಡೋದಿಲ್ಲ ಅವ್ರು. ನನಗೆ ಫೋನ್ ಹಚ್ತಾರ, ಅಮ್ಮನಿಗೆ ಕರ್ಕೊಂಡ್ ಬಂದ್ರ ಬರೋದಿಲ್ಲ ಅಂತ. ಇದಾದ್ಮೇಲೆ ಮಕ್ಳು ಮನೆಗ್ ಬಂದಿದ್ರು ಹಾಸ್ಟೆಲ್ ಇರೋರು? ಬಂದಿದ್ರು. ಏನು ಹೇಳಿದ್ರು ಆ ಸಮಯದಲ್ಲಿ? ಏನಂದಿಲ್ಲ. ಅಮ್ಮ ಜಗಳ ಆಡಿ ಹೋಗುತ್ತಂದೆ ಅಂತ ಹೇಳಿದೆ. ಅಮ್ಮ ಜಗಳ ಆಡಿ ಹೋಗುತ್ತಂಗೆ ಅವರು ಫೋನ್ ಹಚ್ಚಿ ಕರೆದ್ರು ಬಾಬಾ ಅಂತ ಹೇಳಿ. ಬರೋದಿಲ್ಲ ಅಂತ ಇಟ್ಟಿದ್ರು. ಇವತ್ತ ನಮ್ಮ ಅಕ್ಕನಿಗೆ ನಮ್ಮ ಚಿಕ್ಕಮ್ಮನಿಗೆ ಕಳ್ಸಿದ್ವಿ. ಓಕೆ, ಬಟ್ ಈಗ ನೀವು ಲೈವ್ ಅಲ್ಲಿ ಮಾತಾಡ್ತಿರೋದು ನಿಮಗೆ ಗೊತ್ತಲ್ವಾ? ಗೊತ್ತಿದ್ರಿ. ಆಯ್ತು. ನಿಮ್ಮ ಚಿಕ್ಕಮ್ಮನ್ನ ಅಮ್ಮನ್ನೆಲ್ಲ ಕಳಿಸಿದಾಗ್ಲೂ ಅವ್ರದ್ದು ಒಂದೇ ಮಾತು, ನಾವು ಬರಲ್ಲ, ಬಂದ್ರು ಅಲ್ಲಿ ನಾನು ಸಾಯ್ತೀನಿ ಅಂತ. ಸಾಯ್ತೀನಿ ಅಂತ. ಮೊದಲನೇ ಸಾರಿ ದೊಡ್ಡವರೆಲ್ಲ ಸೇರಿದ್ದಕ್ಕೆ ಸ್ವಲ್ಪ ಒಪ್ಕೊಂಡು ಬಂದಿದ್ರು? ಬಂದಿದ್ರು, ಆದ್ರೆ ಕಿರಿಕಿರಿ ಇತ್ತು. ಏನು ಅಂದ್ರೆ ಅವಳ ವಿಚಾರ ಇನ್ನು ನೀವು ಇಟ್ಕೊಂಡಿದ್ದೀರಾ ಅಂತ?
ಇಟ್ಕೊಂಡು ಇಲ್ಲ ಅದು ಮಾತಾಡ್ಲಿಲ್ಲ ಆದ್ರೂ ಮಾತಾಡಿದ್ರಾಗ್ಲೂ ಅದೇ ಕಿರಿಕಿರಿನೇ ಇತ್ತು. ಆ ಹೆಣ್ಣಿನ ಗಂಡನಿಗೆ ಗೊತ್ತಾ ಇದು? ಆ ಹೆಣ್ಣಿನ ಗಂಡಿಗೆ ಗೊತ್ತಿಲ್ಲ, ಅದು ಗಂಡನ ಬಿಟ್ಟು ಡ್ರೈವರ್ಸಿಗೆ ಹಾಕಿತ್ತದ. ಅವಾಗ ನೀವು ಸಿಗಾಕೊಂಡಿದ್ದೀರಾ? ಸಿಕ್ಕ ಆದ್ರೂ ಅಷ್ಟೊಂದಿಲ್ಲ, ಸಿಕ್ಕುವ ಹಿಂಗೆ ಇದು ಮಾಡ್ಬಿಟ್ಟು ನನ್ನ ಏನೇ ಇರ್ಲಪ್ಪ ಅದು. ಒಂಚೂರು ಅದು ಸಗಣಿ, ಮತ್ತೆ ಒಂಚೂರು ಸಗಣಿ ನೋಡೋಣ. ಹೌದೌದೌದು. ಇಲ್ಲ ನಾನು ಒಂಚೂರು ಅಲ್ಲಪ್ಪ, ಒಂದು ಹೆಂಡತಿ ಆದವಳು ನನ್ನ ಗಂಡ ಈಗ ಆಯ್ತು, ನಿಮ್ಮ ಶ್ರೀಮತಿಯವರೇ ಅಂಥ ದಾರಿ ತುಳಿದಿದ್ರೆ ನಿಮಗೆ ಹೆಂಗೆ ರಕ್ತ ಕುದಿಯೋದಲ್ವೇ? ಹೌದೌದೌದು. ನಿಮ್ಮ ಹೆಂಡತಿ ಕೂಡ ಪರಪುರುಷನ ಜೊತೆ ಒಂಚೂರು ಕ್ಲೋಸ್ ಆಗಿ ನಡ್ಕೊಂಡಾಗ ನೀವೊಬ್ರು ಗಂಡನಾಗಿ ನಿಮಗೆ ಹೆಂಗೆ ನೋವಾಗುತ್ತೋ, ಒಂದು ಹೆಣ್ಣು ಕೂಡ ತನ್ನ ಗಂಡ ಇನ್ನೊಬ್ಬ ಹೆಣ್ಣಿನೊಂದಿಗೆ ತುಂಬ ಭಾಗವಹಿಸೋದು ಅಥವಾ ತುಂಬ ಬೆರೆಯೋದು ಒಂದು ಹೆಣ್ಣಿನ ಅಹಂಕಾರ ಅಲ್ಲ. ಅದು ಅವಳು ನನ್ನ ವಸ್ತು ಅಂದುಕೊಂಡು ಸಂಪೂರ್ಣ ನಿಮಗೆ ಸರ್ವಸ್ವವನ್ನು ಧಾರೆ ಎರೆದಾಗ ಅವಳು ಅಂಥದ್ದೊಂದು ಪುಟ್ಟ ನಿರೀಕ್ಷೆಯನ್ನು ಮಾಡಬಾರ್ದು. ಎಂಥವ್ರು ಮಾಡಲ್ಲ ಗೊತ್ತೇನು, ಅವಳು ಅಂಥದ್ದೇನೋ ಕೆಟ್ಟ ದಾರಿ ಇಟ್ಕೊಂಡಿದ್ರೆ ಗಂಡು ಹೋಗಿ ಎಲ್ಲಾದ್ರೂ ಕೂತ್ ನಿಂತು ಮಲಗಿ ಬರಲಿ ಬಿಡು ಅಂತ ಅಂಥವ್ರು ಅಂದ್ಕೊಳಲ್ಲ. ಗಂಡ ಎಲ್ಲಾದ್ರೂ ಹಾಳಾಗೋಗ್ಲಿ ಅಂತ ಯಾರು ಅಂದ್ಕೊಳ್ಳಲ್ಲ, ಅಂದ್ರೆ ಅವರು ದಾರಿ ತಪ್ಪಿದ್ರೆ. ಬಟ್ ಈಕೆ ನಿಯತ್ತಾಗಿದ್ರಲ್ವಾ? ಈಗ ಆಯ್ತು, ಈ ಮುಂಚೆ ಕರೆ ಮಾಡಿದವ್ರ ಕತೆ ಕೇಳಿದ್ರ ನೀವು? ಕೇಳಿದ್ರ? ಈ ಮುಂಚೆ ಇದೇ ಕಾರ್ಯಕ್ರಮದಲ್ಲಿ ನಿಮಗಿಂತ ಮುಂಚೆ ಕರೆ ಮಾಡಿದ್ರು ಒಬ್ರು, ಅವ್ರ ಕತೆ ಕೇಳಿದ್ರ? ಇಲ್ಲ, ನಾನು ಫೋನಲ್ಲಿ ಟಿವಿ ನೋಡ್ತಾ ಇಲ್ರಿ. ಆ ಟಿವಿ ಅಲ್ಲ, ಫೋನಲ್ಲೇ. ಅವ್ರದ್ದೇನು ಗೊತ್ತೇನು ಕತೆ? ಅತ್ತೆ ಮಾವನ ಜೊತೆ ನೆಮ್ಮದಿಯಾಗಿ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ, ಅಥವಾ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಬರೀ ಕಿರಿಕಿರಿ, ನಮ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡತಿ ಒಬ್ರಿಗೊಬ್ರು ಆಗ ಬರಲ್ಲ, ಕಿತ್ತಾಡ್ತಾರೆ, ಅಪ್ಪ ಅಮ್ಮಂಗೆ ಹೇಳ್ಬೇಕಾ ಹೆಂಡತಿಗೆ ಹೇಳ್ಬೇಕಾ ನಮಗೆ ಗೊತ್ತೇ ಆಗ್ತಿಲ್ಲ ಅಂತ ಅವರು. ಅಂಥದ್ರಲ್ಲಿ ನಿಮ್ಮ ಹೆಂಡತಿ ಹೆಂಗೋ ಬೆರ್ತು ಅರ್ತ್ಕೊಂಡು ನಡೀತಾ ಇದ್ರಲ್ವ ನಿಮ್ಮ ಅಪ್ಪ ಅಮ್ಮನ ಜೊತೆ? ನೋಡಿ, ನೀವು ಕಾಂಟ್ರಾಕ್ಟ್ ಆಗಿರ್ಬೋದು, ನೀವು ದೊಡ್ಡವರು ಚಿಕ್ಕವರು, ಅದು ಏನೇ ಇರ್ಬೋದು, ಮನೆಯ ವಿಚಾರಗಳು ಅಂತ ಬಂದಾಗ ಪ್ರಧಾನಿ ಮನೆ ಅಥವಾ ರಾಜನ ಮನೆಯಲ್ಲಿ ಏನೋ ಒಬ್ಬ ಚಪ್ಪಲಿ ಒಲಿಯೋನ ಮನೆಯಲ್ಲೂ ಅದೇ ಹೆಂಡತಿ ಅದೇ ಭಾವನೆಗಳು, ರಾಜನ ಹೆಂಡತಿಯದ್ದು ಅದೇ ಭಾವನೆಗಳು. ಚಪ್ಪಲಿ ಒಲಿಯುವವನ ಹೆಂಡತಿ ಇವನು ಚಪ್ಪಲಿ ಒಲಿಯವನು, ಇವನು ಎಲ್ಲಾದರೂ ಹೋಗಿ ಬರಲಿ ಅಂತ ಅವಳು ಅಂತ. ಗಂಡ ಚಪ್ಪಲಿ ಒಲಿಯವನು ಇರ್ಬೋದು, ಅವನು ನನಗೇ ಸೀಮಿತ ಆಗಿರಬೇಕು ಅಂತ ಚಪ್ಪಲಿ ಒಲಿಯವನ ಹೆಂಡತಿ ಕೂಡ ಆಸೆ ಪಡ್ತಾಳಲ್ವಾ? ಹಂಗೆ ನೀವು ಕಾಂಟ್ರಾಕ್ಟ್ ಆಗಿರ್ಬೋದು, ನಿಮ್ಮ ಹತ್ರ ಕೆಲಸ ಮಾಡೋ ಒಬ್ಬ ತೀರ ಗಾರೆ ಕೆಲಸದವನಾಗಿರ್ಬೋದು, ಅವನ ಹೆಂಡತಿ ಕೂಡ ನನ್ನ ಗಂಡ ಹಿಂಗೆ ಇರಬೇಕು, ಒಳ್ಳೆಯವನಾಗಿರ್ಬೇಕು, ಬೇರೆ ಹೆಣ್ಣಿನ ಸವಾಸಕ್ಕೆ ಹೋಗ್ಬಾರ್ದು ಅಂತಲೂ ಆಸೆ ಪಡ್ತಾನೆ. ನೀವು ಸುಮ್ಮನೆ ನಿಮ್ಮನ್ನು ನೀವು ಇವತ್ತು ಪರಾಮರ್ಶೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಒಂಚೂರು ಪ್ರಶ್ನೆ ಮಾಡ್ಕೊಳ್ಳಿ, ನನಗೇನು ದುಡ್ಡು ಹೆಚ್ಚಾಗಿತ್ತಾ, ಅಥವಾ ನನಗೆ ಹೆಂಡತಿಯಿಂದ ಯಾವುದೇ ಸುಖ ಸಂತೋಷ ನೆಮ್ಮದಿ ಇರ್ತಿರ್ಲಿಲ್ವ, ಅಥವಾ ಯಾವ ಸುಖಕ್ಕೋಸ್ಕರ ನೀವು ಅಲ್ಲಿಗೆ ಹೋದ್ರಿ? ಈಗ ಆಯಿತು ಸುಖ ಅಂತ ಹೋದ್ರಿ, ಒಂದು ಸಾಸಿವೆಯಷ್ಟು ಸುಖ ಇವತ್ತು ಬೆಟ್ಟದಷ್ಟು ದುಃಖ ಕೂತಿದೆಯಲ್ಲ. ಆ ಹೆಣ್ಣು ಓದ್ಲು ಹೆಂಗೋ, ಈಗ ನೀವು ಸಿಗಾಕೊಂಡ್ರಿ ಅಥವಾ ನಿಮ್ದು ಎಡವಟ್ಟಾಯ್ತು. ಅವರ ಅಪ್ಪ ಅಮ್ಮ ಏನು ಹೇಳ್ತಾರೆ? ಅವ್ರ ಅಪ್ಪ ಅಮ್ಮ ಇಲ್ರಿ, ತಂದೆ ಇಲ್ಲ, ತಾಯಿ ಇಲ್ಲ. ಮತ್ತೆ ಯಾರಿದ್ದಾರೆ ಅವ್ರಿಗೆ? ಅಣ್ಣ, ತಂಗಿ, ಒಂದು ಅಜ್ಜಿ. ಈಗ ಅವರ ಅಣ್ಣ ಅವರಿಗೆ ಸ್ವಲ್ಪ ಬೆಂಬಲವಾಗಿದ್ದಾರೆ. ಬೆಂಬಲವಾಗಿ ಇದ್ದಾನೆ. ಹೋಗಂತ ಹೇಳ್ತಾನಂತೆ, ಇದು ಹೋಗೋದಿಲ್ಲ ಅಂತ ಹೇಳ್ತದಂತ. ಡೈವರ್ಸ್ ಮಾತುಕತೆ ಅವತ್ತು ಬಂದಿಲ್ಲ? ಬಂದಿದ್ರಿ, ಅದನ್ನು ಹೇಳಿದ್ದಾರೆ. ಅದನ್ನು ಹೇಳಿದಾರಂತೆ. ಏನಂತ ಅಂದ್ರೆ ನಿಮ್ಮಿಂದ ಹೋಗಿದ್ದ, ಅವರಿಂದ ಬಂದಿದ್ದ ಆ ಮಾತು? ಅವರಿಂದ ಬಂದಿದ್ದೆ. ಓಕೆ, ಡೈವರ್ಸ್ ಕೊಡು, ನಂಗೆ ಆಗಲ್ಲ ಅಂತ. ಅದು ನನ್ನ ಮುಂದೆ ಹೇಳಿಲ್ಲ, ಅಲ್ಲಿ ಬೇರೆ ನಮ್ಮ ಅಕ್ಕನವ್ರ ಹತ್ರ ಹೇಳಿದಾರಂತೆ. ನಿಮ್ಗೆ ಇಷ್ಟ ಇದೆಯಾ ಕೊಡಕ್ಕೆ? ನನಗೆ ಇಷ್ಟ ಅಲ್ರಿ, ಮಕ್ಕಳು ಇದಾರೆ. ಅಲ್ಲಿ ಯಾವ್ದೋ ಒಂದು ಹೆಂಗ್ಸಿದ್ಲಲ್ಲ, ಅವಳೆ ಮದುವೆ ಆಗ್ಬಿಡಿ ನೀವು. ಹೆಂಡತಿ ಆದಂಗ ಆಗೋದಿಲ್ಲ. ಯಾಕಾಗಲ್ಲ? ಅವ್ರಿಗೂ ಗಂಡ ಬಿಟ್ಟಿದಂತಾನೆ. ಇಲ್ಲ ಆಗೋದಿಲ್ಲ. ನೋಡಿ, ನಿಮಗೆ ಅದು ಇಷ್ಟ ಇಲ್ಲ ಅಂದ್ರೆ ಆಕೆಗೂ ಏನು ಇಷ್ಟ ಇದೆ ಅಂತ ಏನಿಲ್ಲ. ಬಟ್ ಈ ದುಃಖ ಅವರಿಂದ ಏನೇನು ಮಾತಾಡಿಸುತ್ತೆ. ಯಾಕಂದ್ರೆ ದುಃಖದಲ್ಲಿದ್ದಾರೆ, ಅನ್ಯಾಯ ಆಗಿದೆ ಅವ್ರಿಗೆ, ಅಥವಾ ಅವ್ರಿಗೇನೋ ಒಂದು ಮನಸ್ಸಿಗೆ ನೋವಾಗಿದೆ. ಈ ಸಮಯದಲ್ಲಿ ಸಾಯ್ತೀನಿ ಅಂತಾರೆ. ಈಗ ನಿಮ್ಮನ್ನವ್ರೇನೋ ಮಾಡ್ತೀನಿ ಅನ್ಲಿಲ್ಲ, ನಾನು ಸಾಯ್ತೀನಿ ಅಂತಾರೆ. ಅದರ ಅರ್ಥ ಅವ್ರು ಎಷ್ಟು ನಂಬಿಕೆ ಇಟ್ಟಿದ್ರು ಅಂತ ಅಲ್ವೇ? ಯಾವುದೋ ಒಬ್ಬ ವ್ಯಕ್ತಿ
ನಾನು ನಿನ್ನನ್ನು ಸಾಯಿಸ್ತೀನಿ ಕೊಡೋ ಅಂದ್ರೆ ಅದು ದ್ವೇಷ. ನಾನೇ ಸಾಯ್ತೀನಿ ನನ್ಗೆ ಬೇಕಾಗಿಲ್ಲ ಅವನು ಅಂದ್ರೆ ಅದು ಪ್ರೀತಿಯಲ್ಲಿ ಮೋಸ ಆದಾಗ. ದ್ವೇಷ ಆಗಿದ್ರೆ ಅವ್ರು ನಿಮ್ಮನ್ನು ಕೊಲ್ತಿದ್ರು, ನಾನೇ ಸಾಯ್ತೀನಿ ಅಂತ ಅವರೇ ಹೇಳ್ತಾರೆ ಅಂದ್ರೆ ಅದು ಪ್ರೀತಿ ಇತ್ತು ಅಂತ. ಹಾಗಾಗಿ ಇಲ್ಲಿ ಇರೋದು ಒಂದೇ ದಾರಿ, ಮಕ್ಕಳ ಕಾರಣಕ್ಕಾಗಿ ಸಂಬಂಧಗಳು ಸುಧಾರಿಸ್ತವೆ. ಸ್ವಲ್ಪ ನಾವೇನ್ ಮಾಡಬೇಕು, ನಮ್ಮಿಂದ ಏನ್ ತಪ್ಪಾಯ್ತು ಅದು ನಾವು ತಿದ್ದುಕೊಳ್ಬೇಕು. ಈಗ ನೀವೇ ಹೇಳಿ. ಮನೆಗೆ ಹೋಗಿದ್ದೆ. ಯಾರ ಮನೆಗೆ? ನಾನು ಅವ್ರ ಮನೆಗೆ ಹೋಗಿದ್ದೆ. ಓಕೆ. ನನ್ನ ಕರ್ಕೊಳ್ಳೋದಿಲ್ಲ ಅವ್ರು, ನನ್ ಕೂಡ ಜಗಳ. ನಾ ಎಷ್ಟು ಸಮಾಧಾನ ಮಾಡಿ ಆಕೆಗೆ ಎಷ್ಟು ಸಮಾಧಾನ ಮಾಡಿ ಹೇಳಲಿಕ್ಕೆ ಹೋಗಿದ್ದೆ. ನನ್ನ ಕಡೆನೆ ತಪ್ಪಾಗೈತಿ ಎಲ್ಲ ಅಂತ ನಾನು ಸಮಾಧಾನ ಹಾಕಿ ಒಂದ್ ಸ್ವಲ್ಪ ಬೈದ್ರು ಬಯಸ್ಕೊಂಡು ಸಮಾಧಾನ ನಾನು ಏನ್ ಮಾಡ್ರು ತಗೊಳ್ಳೋದೇ ಇಲ್ಲ ಅವ್ರು. ಈ ಸಮಯದಲ್ಲಿ ಈ ಆಚಾರಿ ಕಬ್ಬಣಕ್ಕೆ ಹೊಡಿಬೇಕಾದ್ರೆ ಹೊಡಿಬಡಕಣು ಅಂತ ಯಾಕೆ ಹೇಳಲ್ಲ ಅಂದ್ರೆ ಅದು ಕಬ್ಬಣ. ಆ ಜಾಗದಲ್ಲಿ ಮನುಷ್ಯ ಇದ್ದಿದ್ರೆ ಆಚಾರಿಗೆ ಹೊಡೆದೇ ಹೋಗ್ತಿದ್ದ. ಹಂಗೆ ಪೆಟ್ಟು ಕೊಡುವರನ್ನು ಯಾರು ಇಷ್ಟಪಡಲ್ಲ, ಹೌದಲ್ಲಪ್ಪ? ನಿಮ್ಮಿಂದಲೇ ಅನ್ಯಾಯ ಆಗಿದೆ, ನೀವೇ ನೋವು ಕೊಟ್ಟಿದ್ದೀರಿ ಅಂತದ್ರಲ್ಲಿ ನೀವೇ ಹೋಗಿ ಸಮಾಧಾನ ಮಾಡಿ ಅದಾಗಲ್ಲ. ಅದು ಚಿಕ್ಕ ಪುಟ್ಟದೇನೋ ಸಾರ್ಗೆ ಉಪ್ಪು ಹಾಕಿಲ್ಲ, ಅಪ್ಪ ಅಮ್ಮಂಗೆ ಬಿಸಿನೀರು ಇಕ್ಕಿಲ್ಲ, ಇದಾದ್ರೆ ಓಕೆ. ಅಥವಾ ಏನೋ ಹೆಂಡತಿ ಹೇಳಿದ್ದು ಡ್ರೆಸ್ ತಂದು ಕೊಟ್ಟಿಲ್ಲ, ಹೆಂಡತಿ ಹೇಳಿದ್ದು ಚಪ್ಪಲಿ ತಂದು ಕೊಟ್ಟಿಲ್ಲ, ಹೆಂಡತಿ ಹೇಳಿದ್ದು ಯಾವುದೋ ಒಡವೆ ತಂದು ಇದು ಬೇರೆ ಕತೆ. ನಾನು ಹೆಂಡತಿಗೆ ಈ ವಿಚಾರದಲ್ಲಿ ಅಂದರೆ ಯಾವುದೋ ತರಕಾರಿ ತರೋದ್ರಲ್ಲೋ ಒಡವೆ ತರೋದ್ರಲ್ಲೋ ಸೀರೆ ತರೋದ್ರಲ್ಲೋ ಹೆಂಡತಿಗೆ ನಾನು ಅನ್ಯಾಯ ಮಾಡಿದೆ ಅಂದರೆ ಅದಕ್ಕೆ ಅವಳು ಒಂದೆರಡು ದಿವಸ ಆದಮೇಲೆ ಕೋಪ ಮರೀತಾಳೆ. ಬಟ್ ಇನ್ನೊಂದು ಹೆಣ್ಣಿನೊಂದಿಗೆ ನೀವು ಭಾಗಿಯಾಗಿದ್ರಿ ಅನ್ನೋ ಆ ವಿಚಾರ ಇದೆಯಲ್ಲ, ಅವ್ರು ಗುಂಡಿಗೆ ಹೋದ್ರೂ ಆ ನೋವಿದ್ದೇ ಇರುತ್ತೆ ಅವ್ರಿಗೆ. ಅದಕ್ಕೆ ನೀವೇನು ಮಾಡಬೇಕು, ಈ ಪರಿಸ್ಥಿತಿಯಲ್ಲಿ ಈಕೆ ಏನು ಹಠ ಮಾಡ್ತಿದ್ದಾರೆ ಇದನ್ನು ನೀವು ಅಂತಿಮ ಅಂದ್ಕೊಳ್ಬೇಡಿ. ಆಕೆ ಮತ್ತೆ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ತುಂಬ ಸಮಯ ಬೇಕು. ಇದೊಂಥರ ಹೆಂಗೆ ಅಂದರೆ, ಈ ಪ್ರಹ್ಲಾದನನ್ನು ಕಾಪಾಡಲಿಕ್ಕೆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಕಂಬದಿಂದ ನರಸಿಂಹ ಬರ್ತಾನೆ, ಗೊತ್ತೇನು? ಕೇಳಿದ್ದೀರಾ? ಹಿರಣ್ಯಕಶಿಪು ಕತೆ ಕೇಳಿದ್ದೀರಾ? ಭಕ್ತ ಪ್ರಹ್ಲಾದ ಅಂದ್ರೆ ಕಂಬದಿಂದ ಮಹಾವಿಷ್ಣು ಕಂಬ ಹೊಡ್ಕೊಂಡು ನರಸಿಂಹನ್ ತರ ಬಂದು ಎಲ್ಲ ರಾಕ್ಷಸರನ್ನು ಕೊಂದು ಹಾಕಿ ಭಕ್ತ ಪ್ರಹ್ಲಾದ ಅಲ್ಲೇ ನಿಂತಿರ್ತಾನೆ. ಎಲ್ಲರನ್ನು ಕೊಂದಾದ್ಮೇಲೂ ಕೂಡ ಆ ಉಗ್ರ ನರಸಿಂಹನ ಕೋಪ ಇಳಿಯೋದಿಲ್ಲ. ದೇವಾನ್ ದೇವತೆಗಳೆಲ್ಲ ಎದುರೋಗ್ಬಿಡ್ತಾರೆ. ಅಯ್ಯೋ, ಮಹಾವಿಷ್ಣು ನರಸಿಂಹ ಅಂದರೆ ಸಿಂಹದ ಅವತಾರದಲ್ಲಿ ಬಂದು ಗರ್ಜನೆ ಮಾಡಿ ಎಲ್ಲರನ್ನು ಕೊಂದಾಯಿತು, ಆದರೂ ಇನ್ನೂ ಸಹಜ ಸ್ಥಿತಿಗೆ ಬರ್ತಾ ಇಲ್ಲ, ಇನ್ನೂ ಸಿಕ್ಕಿದ್ನೆಲ್ಲ ಏನೋ ಧ್ವಂಸ ಮಾಡ್ತಿದ್ದಾನೆ. ಹೆಂಗಪ್ಪ ಈತನನ್ನು ಸಹಜ ಸ್ಥಿತಿಗೆ ತರೋದು ಅಂದಾಗ ಆ ದೇವಾನುದೇವತೆಗಳು ಹೇಳಿದ ಮಾತನ್ನು ಆ ಸಿಂಹ ಕೇಳಲ್ಲ, ಅಂದರೆ ನರಸಿಂಹ ಕೇಳಲ್ಲ. ಭಕ್ತ ಪ್ರಹ್ಲಾದ ಕೇಳ್ಕೊಳ್ತಾನೆ, ಶಾಂತನಾಗು ಶಾಂತನಾಗು ಅಂತ. ಹಂಗೆ ಹೆಂಡತಿ ಎದ್ದು ಈಗ ಒಂಥರ ಉಗ್ರಾವತಾರ. ಇದು ಶಾಂತವಾಗ್ಲಿಕ್ಕೆ ಸಮಯ ಬೇಕು. ಈಗ ಈ ಸಮಯದಲ್ಲಿ ಏನಾಗ್ಬಿಡುತ್ತೆ, ಡೈವರ್ಸ್ ಬೇಕು ಅಂತಾರೆ, ನಾನು ಸಾಯ್ತೀನಿ ಅಂತಾರೆ. ಯಾಕಂದ್ರೆ ಆಗಿರೋ ಚಿಕ್ಕ ಪುಟ್ಟ ನೋವಲ್ಲ ಅದು. ಈ ಸಮಯದಲ್ಲಿ ಆ ಯಾರೋ ಹೆಣ್ಣಿದಳಲ್ಲ, ಇಂಥವ್ರು ಇನ್ನೂ 1000 ಜನ ಬಂದು ನಿಮಗೆ ಆಸೆ ತೋರಿಸಿದ್ರು ಹೆಂಡತಿಗೆ ಮಕ್ಕಳಿಗೆ ಸಂಸಾರಕ್ಕೆ ನಿಯತ್ತಾಗಿರೋದನ್ನು ಮೊದಲು ಕಲಿಬೇಕು. ದೇವರೆಲ್ಲೋ ಕಾಪಾಡ್ಕೊಳ್ತಾನೆ. ಮನೇಲಿ ನೆಮ್ಮದಿ ಇಲ್ಲ, ನಿಮಗೆ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಸಿಕ್ಕಿದ್ರು ಏನ್ ಮಾಡಂಗಿದ್ದೀರಿ? ಹೌದೌದ್ರಿ, ನೆಮ್ಮದಿ ಇಲ್ಲ. ನಾನೊಂದ್ ಕಡೆ, ಮಕ್ಕಳು ಒಂದ್ ಕಡೆ. ಹೌದು, ಈ ಕಡೆ ಮಕ್ಕಳು ನೀವು ಬೇಕು ಅಂತಾರೆ, ನಿಮ್ಮನ್ನ ಇಷ್ಟಪಡ್ತಾರೆ, ಜೊತೆಗೆ ತಾಯಿ ಕೂಡ ಬೇಕಿರುತ್ತೆ. ಅವ್ರು ಯಾರಿಗೆ ಹೇಳ್ಕೊಳ್ತಾರ ಅದನ್ನ? ಅದೇ ಬೇಕಂತ ತಾಯಿ ಕರಿತಾರ ಅವ್ರು, ಫೋನ್ ಹಚ್ಚಿ ಬಾಮ ಬಾಮ ಅಂದ್ರು. ಈ ಸಮಯದಲ್ಲಿ ಈಗ ನಾ ಎಲ್ಲಿರ್ತೇನೆ ಅಲ್ಲೇ ದೊಡ್ಡ ಮನೇಲಿಲ್ಲ ಅಂದ್ರು ಬೇರೆ ಕಡೆ ಇರುವ ಅಂದೆ. ನನ್ಗೆ ಫೋನ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದಾರ ಅವರು. ನನ್ನ ಫೋನ್ ನಲ್ಲಿ ಮಾತಾಡಕ್ಕೂ ಇದು ಮಾಡ್ತಾ ಇಲ್ಲ. ಆಯ್ತು, ಈ ಸಮಯದಲ್ಲಿ ಇನ್ನ 5 ರಿಂದ 6 ತಿಂಗಳು ನೀವು ದಯವಿಟ್ಟು ಇಲ್ಲಿ ವ್ರತ ಆಚರಣೆ ಮಾಡ್ತೀರಾ ಅನ್ನೋ ಥರ ಯಾವ ಹೆಣ್ಣಿನ ಸವಾಸಕ್ಕೂ ಹೋಗ್ದಂಗೆ. ಯಾಕಂದರೆ ಇಲ್ಲಿ ನೀವು ಈ ಸಮಯದಲ್ಲಿ ಎಷ್ಟು ಹೋಗಿ ಕರೆದು ಎಷ್ಟು ಪ್ರಶ್ನೆ ಮಾಡಿ ಎಷ್ಟು ಪಂಚಾಯತಿ ಮಾಡಿದ್ರು ಅದಿನ್ನೂ ಜಾಸ್ತಿ ಆಗುತ್ತೆ ಕೋಪ. ಅವ್ರಿಗೆ ನಿಮ್ಮನ್ನು ಬಿಡೋದು ಮಕ್ಕಳನ್ನು ಬಿಡೋದು ಬಹಳ ಇಷ್ಟ ಅಂತಲೂ ಏನಿಲ್ಲ. ಅವ್ರಿಗೂ ಎಲ್ಲರೊಟ್ಟಿಗೆ ಇರಬೇಕು ಅಂತ ಆಸೆ ಇರುತ್ತೆ. ಬಟ್ ಇಂಥ ನೋವುಗಳಾದಾಗ ಜೀವನವೇ ಬೇಡ ಅಂದ ಗಂಡ ಮಕ್ಕಳನ್ನ ತಗೊಂಡು ಅವ್ರೇನ್ ಮಾಡ್ತಾರೆ ಅಲ್ವಾ? ಜೀವದ ಮೇಲೇನೆ ಆಸೆ ಹೋದಾಗ ಯಾವ ಸಂಬಂಧ ತಗೊಂಡು ಏನು ಮಾಡ್ತೀರಾ ಹೇಳಿ ಸರ್, ನೀವೇ ಹೇಳಿ. ಹೌದೌದ್ರಿ, ಈಗ ನಾನೇನಂತೀನಿ ಎಲ್ಲ ತಪ್ಪು ಒಪ್ಕೊಳ್ತೀನಿ, ನನಗೆ ಏನು ಹೌದು, ಒಪ್ಕೊಳ್ಳೋದು ನಿಮ್ಗೆ ಈಸಿ, ಆದ್ರೆ ಮರೆಯೋದು ಕ್ಷಮಿಸೋದು ಬಹಳ ಕಷ್ಟ.
ಆದರೆ ನಾನು ಹೇಳ್ತೀನಿ, ಕ್ಷಮಿಸ್ತಾರೆ, ಖಂಡಿತ ಕ್ಷಮಿಸ್ತಾರೆ. ಈಗ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಇದೇ ವಿಚಾರವನ್ನು ಇಟ್ಕೊಂಡು ತವ್ರ ಮನೆಗೆ ಹೋಗಿರೋ ನಿಮ್ಮ ಹೆಂಡತಿಗೆ ಎಲ್ಲಿ ಅವ್ರ ಅಪ್ಪ ಅಮ್ಮ ಇದ್ದು, ಅಣ್ಣ ಅಥವಾ ಬೇರೆ ಯಾರೋ ಇದ್ದು, ನಿನ್ನ ಗಂಡ ಎಂಥ ನೀಚ ಅಂತ ಗೊತ್ತಿತ್ತು ನಮಗೆ, ಇದೇ ಒಳ್ಳೆ ಟೈಮು, ನೀನು ಇಲ್ಲೇ ಇದ್ಬಿಡು, ಡೈವರ್ಸ್ ಕೊಟ್ಬಿಡು, ಅವನ ಹಾಳಾಗಿ ಹೋಗಲಿ, ಮಗುನ ಕರ್ಕೊಂಡು ನೀನು ಇಲ್ಲಿ ಜೀವನ ಮಾಡು, ನಾವಿದ್ದೀವಿ, ಆಸ್ತಿಗೆ ಡೈವರ್ಸ್ಗೆ ಹಾಕು, ಆಸ್ತಿ ಬರ್ಸ್ಕೋ ಇಂಥ ಹೇಳ್ಕೊಡೋರು ಯಾರೂ ಅಲ್ಲಿಲ್ಲ. ಎಲ್ಲಿ ನಿನ್ನ ಹೆಂಡತಿ ಇರೋ ಜಾಗದಲ್ಲಿ ಅವ್ರ ಅಣ್ಣ ಕೂಡ ಅಷ್ಟೋ ಇಷ್ಟೋ ಹೋಗಮ್ಮ ಜೀವನ ಮಾಡು ಅಂತಲೇ ಹೇಳೋರಿದ್ದಾರೆ, ಹೌದಲ್ಲ? ಒಂದು ವೇಳೆ ನೀವು ಇದೇ ಹೆಂಡತಿ ಮುನ್ಸ್ಕೊಂಡು ಹೋಗಿದ್ದಾರೆ, ಅದೇ ಸಮಯಕ್ಕೆ ಅಲ್ಲೂ ಯಾರೋ ನಿಮ್ಮಿಂದ ಬೇರ್ಪಡಿಸೋಕೆ ಅಂತಲೇ ಕಾಯ್ತಾ ಕೂತಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವ್ರ ಕೋಪ ಶಾಂತವಾಗಲಿ ಸಮಯ ಬೇಕು. ಮತ್ತು ನಿಮ್ಮದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಅಲ್ಲಿ ನಿಮ್ಮಿಂದ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡೋರು ಯಾರೂ ಇಲ್ಲ ಅಷ್ಟು. ಅವ್ರ ಪಾಡಿಗೆ ಅವರಿದ್ದಾರೆ, ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಇದು ಹಿಂಗೆ ಇರಲ್ಲ ಸರ್. ನಾನು ಹೇಳ್ತೀನಿ, ಈ ಜಗತ್ತಲ್ಲಿ ಎಂತೆಂಥ ನೀಚತನದಲ್ಲಿ ಹೆಂಡತಿಗೆ ಅನ್ಯಾಯ ಮಾಡಿರೋರು, ಇನ್ನೂ ನಾನು ಇರೋದೇ ಹಿಂಗೆ ಕಣೆ, ನೀನೇನಾದರೂ ಮಾಡ್ಕೊಳ್ಳಿ ಅನ್ನೋರ ನಡುವೆ ನೀವು ತಿದ್ದುಕೊಂಡಿರೋರು ನಿಮ್ಮ ದೊಡ್ಡ ಗುಣ ಅದು, ಆಯಿತಾ? ಅದಕ್ಕೂ ಒಳ್ಳೇದು ಹಾಗೇ ಆಗೋದು. ಎಲ್ಲ ಯಾರು ಏನು ಪರಿಪೂರ್ಣರಲ್ಲ ಸರ್, ಎಲ್ಲ ತಪ್ಪುಗಳನ್ನು ಮಾಡಿಕೊಂಡೇ ಸರಿ ಯಾವುದು ಅಂತ ತಿಳ್ಕೊಳ್ತಾ ಇದ್ದೀವಿ. ಸರಿ ಅಂತ ಪುಸ್ತಕದಲ್ಲಿ ಓದಿದ್ದಕ್ಕಿಂತ ಮಾಡಿ ಎಡವಟ್ಟು ಮಾಡಿ ತಿಳ್ಕೊಂಡಿದ್ದೇ ಜಾಸ್ತಿ ನಾವು, ಹೌದಲ್ಲ? ಅಯ್ಯೋ, ಚಪ್ಪಲಿಯನ್ನು ಧರಿಸದಿದ್ದರೆ ಕಾಲಿಗೆ ಮುಳ್ಳು ಚುಚ್ಚುತ್ತದೆ ಅಂತ ನಾವು ಶಾಲೆಯಲ್ಲಿ ಓದಿ ತಿಳ್ಕೊಂಡಿದ್ದಕ್ಕಿಂತ ಮುಳ್ಳು ಚುಚ್ಚಾದ ಮೇಲೆ ಚಪ್ಪಲಿ ಹಾಕೋಣದು ಕಲ್ತಿದ್ದು ನಾವು. ಹಂಗೆ ತಪ್ಪುಗಳ ನಂತರವೇ ಸರಿಗಳ ಅನುಭವ ಆಗೋದು, ಸರಿಗಳ ಸ್ಪಷ್ಟತೆ ಸಿಗೋದು. ಅದೇ ಥರ ನಾನು ಹೇಳ್ದಂಗೀಗ ಅವ್ರನ್ನ ಕಳಿಸೋದು, ಇವ್ರನ್ನ ಕಳಿಸೋದು, ಪಂಚಾಯತಿ ಮಾಡಿಸೋದು, ಅಯ್ಯೋ ನೀವು ಆ ದೂರದಲ್ಲಿ ಇವ್ರು ಬರೋದೇ ಇಲ್ವೇನೋ ಅಂತ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು ಏನು ಬೇಡ. ಮಕ್ಕಳಿಂದ ಪ್ರಯತ್ನ ಆಗಲಿ, ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ ಒಂದು. ಮತ್ತು ನಿಮ್ಮ ಅಕ್ಕನ್ನೋ ಇನ್ಯಾರನ್ನೋ ಯಾರನ್ನು ಕಳಿಸಿದ್ರು ಕೂಡ ನಿಮ್ಮ ಕಡೆಯಿಂದ ಯಾರೇ ಪ್ರತಿನಿಧಿ ಹೋದ್ರು ನೀವೇ ಓದಂತೆ ಅವ್ರಿಗೆ ಭಾಸವಾಗುತ್ತೆ. ಗಂಡ ಬಂದು ಕೇಳೋದು ಬೇರೆ ಅಲ್ಲ, ಗಂಡನ ಕಡೆಯವರು ಬಂದು ಕೇಳೋದಲ್ಲ. ಯಾಕಂದ್ರೆ ಗಂಡನ ಕಡೆಯವರು ಗಂಡನ ಭಾವನೆ ಹೊತ್ಕೊಂಡೇ ಬಂದಿರ್ತಾರೆ, ಹೌದಲ್ಲ? ಅವ್ರಿಗೂ ಅದೇ ಉತ್ತರ ಹೇಳಿ ಕಳಿಸ್ತಾರೆ ಅವರು. ನಾನೇನು ಹೇಳ್ತೀನಿ, ಇನ್ನೊಂದು 4 ರಿಂದ 5 ತಿಂಗಳು ಸುಮ್ಮನೆ ನಿಮ್ಮ ಪಾಡಿಗೆ ಆಯಿತು. ಹೇಗೆ ರಾಮ 14 ವರ್ಷ ವನವಾಸ ಅನುಭವಿಸೋದ್ನೋ, ನನ್ನ ಒಂದು ತಪ್ಪಿಗೆ ನಂದೊಂದು 5-6 ತಿಂಗಳು ವನವಾಸ ಪಡ್ಬೇಕು ನಾನು, ಇದೇ ನನಗೆ ಶಿಕ್ಷೆ. ಈಗ ಆಯಿತು, ನಿಮ್ಮ ಹೆಂಡತಿ ಸುಮ್ಮನೆ ಕ್ಷಮಿಸಿ ಬಂದ್ಬಿಟ್ಲು ಅಂದ್ಕೊಳ್ಳಿ, ನೀವು ನಾಳೆ ಖಂಡಿತ ತಪ್ಪು ಮಾಡೇ ಮಾಡ್ತೀರಾ. ಒಂಚೂರು ಇಲ್ಲಿ ಬೇಯ್ಬೇಕು ನೀವು. ನನಗೆ 2.5 ತಿಂಗಳಾಯ್ತು ಹೋಗಿ, ಆಯಿತು, ಇನ್ನೂ 4 ತಿಂಗಳು. ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ನಿಮ್ಮ ತಪ್ಪಿಗೆ ಶಿಕ್ಷೆ. ಇವತ್ತು ಯಾರೋ ಒಬ್ಬರು ಜೈಲಿಗೆ ಹೋಗಿ ಬಂದಿರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಳ್ತಿದ್ದೆ ಅವ್ರ ಮಾತು. ಗುರುಗಳೇ, ಜೈಲಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಜಾಡಿಸಿ ಪೊಲೀಸ್ನವ್ರು ಬಂದು ಒದೀತಾರೆ, ಜಾಡಿಸಿ ತಲೆಗೆ ಒದೀತಾರೆ, ಕಾಲಿಗೆ ಒದೀತಾರೆ, ಮುಖ ಮೂತಿ ನೋಡಲ್ಲ, ಕೆಟ್ಟ ಹೊಲ್ಸು ಭಾಷೆ ಬಳಸ್ತಾರೆ. ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅವ್ರನ್ನ ಜೈಲಲ್ಲಿರೋ ಕೈದಿಗಳನ್ನ ಪೊಲೀಸ್ನವರು ಅಂದರೆ, ಅವ್ರು ಮನುಷ್ಯರು ಅಂತಲೂ ನೋಡಲ್ಲ ಸರ್. ತಲೆಗೆ ಕಾಲಲ್ಲಿ ಓದಿತಾರೆ, ಬೂಟ್ ಕಾಲಾಗಿ ಓದಿತಾರೆ, ಅಮ್ಮ ಅಕ್ಕ ಅಂತ ಬೈದು ಹೊಲ್ಸಾಗಿ ನಮಗೆ ಕೆಲಸ ಮಾಡಿಸ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ಈಗ ಪೊಲೀಸ್ನವ್ರು ಅಷ್ಟು ಕೆಟ್ಟದಾಗಿ ಜೈಲಲ್ಲಿ ಅವ್ರನ್ನ ನಡೆಸ್ಕೊಳ್ಳದೆ ಹೋದರೆ ಜೈಲ್ ಅನ್ನೋದು ಅತ್ತೆ ಮನೆ ಆದಂಗೆ ಆಗ್ಬಿಡುತ್ತೆ. ನೆಕ್ಸ್ಟು ಆಚೆಗೆ ಹೋಗ್ತಾರೆ, ಮತ್ತೇನೋ ಮಾಡ್ತಾರೆ, ಮತ್ತೆ ಬರ್ತಾರೆ ಜೈಲಿಗೆ ಅವರು. ಅಯ್ಯೋ, ಜೈಲಲ್ಲಿ ಇಷ್ಟು ವರ್ಷ ಇರುತ್ತಪ್ಪ, ಯಾಕೆ ಬೇಕು ಅಂತ, ನೆಕ್ಸ್ಟ್ ಬರಬಾರ್ದು ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ಅದಕ್ಕೆ ಹೆಂಗೆ ನಡೆಸ್ಕೊಳ್ತಾರೆ ಅಂತ. ಹೌದಲ್ವ ಅನಿಸ್ತು ನನಗೆ. ಕೆಲವೊಮ್ಮೆ ಶಿಕ್ಷೆಗಳು ಈ ಕಾರಣಕ್ಕೆ ನಡೀತವೆ, ಮತ್ತೆ ಆ ತಪ್ಪುಗಳಾಗದೇ ಇರಲಿ, ಅಥವಾ ಆ ತಪ್ಪುಗಳನ್ನು ಮಾಡುವ ಸಂದರ್ಭ ಬಂದಾಗ ಶಿಕ್ಷೆಗಳು ನೆನಪಿಗೆ ಬಂದು ತಪ್ಪುಗಳಾಗದೇ ಇರಲಿ ಅಂತ. ನಿಮ್ಮದು ಈಗ ಪೊಲೀಸ್ನವ್ರು ಬೂಟ್ ಕಾಲ ಒದೀತವರಲ್ಲ, ಹಂಗೆ ಕಾಲಪುರುಷ ವಿಧಿ ನಿಮ್ಮ ತಪ್ಪು ನಿಮಗೆ ಹಂಗೆ ಒದೀತಾ ಇದೆ. ಹಾಗಾಗಿ ಇನ್ನು 4 ರಿಂದ 5 ತಿಂಗಳು ಬರ್ತಾರೆ, ಎಲ್ಲೂ ಹೋಗಲ್ಲ. ಅವ್ರಿಗೆ ಇದನ್ನು ಬಿಡಬೇಕು ಅಂತ ಹೆಣ್ಮಕ್ಳೇ ಬೇರೆ ಸರ್, ಅವ್ರು ಬೇರೆ ಥರ ಇರ್ತಾರೆ, ಹಿಂಗಿರಲ್ಲ ಅವರು. ಅಂದರೆ ನಿಮ್ಮ ಜೊತೆ ಇದ್ದಾಗಲೇ ಅವ್ರು ನವರಂಗಿ ಆಟಗಳನ್ನ ಆಡಿರ್ತಾರೆ, ಅವ್ರು ಬೇರೆ. ನಿಮ್ಮ ಹೆಂಡತಿ ನೀವೇ ಎದೆ ಮುಟ್ಕೊಂಡು ಹೇಳಿ, ನಿಮ್ಮ ಗೌರವಾನ್ವಿತವಾಗಿ ಬದುಕಿದೆ ಹೆಣ್ಮಗಳು, ಹೌದಲ್ವಾ? ಅಂತ ಹೆಣ್ಮಕ್ಳಿಗೆ ನೋವು ಕೊಟ್ಟಾಗ ಅದು ಥರ ಶಾಪ, ಅದು ಒಳ್ಳೇದಲ್ಲ. ಅದು
ಮಕ್ಳು ಕಾರಣಕ್ಕೆ ಬರ್ತಾರೆ, ನೀವು ದುಃಖ ಪಡೋಕೆ ಹೋಗಬೇಡಿ, ತಿದ್ದುಕೊಳ್ಳಿ, ಅವಕಾಶ ಇದೆ. ಯಾಕಂದರೆ ಬಿಡು ಹೆಂಗೂ ಹೋಗಳೆ, ಈಗ ಒಬ್ಬನೇ ಇದ್ದೀನಿ, ಅವಳು ಬರೋವರೆಗೂ ಹಿಂಗೆ ಮುಂದುವರಿಸೋಣ, ಆಮೇಲೆ ಬೇಕಾದ್ರೆ ಬಿಡೋಣ. ಇದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದು ಬರುತ್ತೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗ ಒಂದು ಹೆಣ್ಣಿನೊಂದಿಗೆ ನೀವು ಸುಮ್ಮನೆ ಏನೋ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದುಕೊಂಡು ಬೆರ್ತಿರ್ತೀರ, ಫೋಟೋಗಳು ವಿಡಿಯೋಗಳು ಇನ್ನೇನನ್ನು ಆ ಕಡೆಯವರು ಏನು ಒಳ್ಳೆ ಬುದ್ಧಿಯವರು ಏನಿರಲ್ಲ, ಆ ಕಡೆಯವರು ಅವ್ರ ವಿಡಿಯೋ ಫೋಟೋಗಳು ಏನೇನೋ ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ ನಾಳೆ ಒಂದಿನ. ಯಾರಿಗೆ ಗೊತ್ತು, ನಿಮ್ಮ ಜೊತೆ ಬರೋರು ಮುಖದಲ್ಲಿ ನಗು ಇರ್ಬೋದು, ಮನಸ್ಸಲ್ಲಿ ಏನಿದೆಯೋ ನಿಮ್ಗೇನು ಗೊತ್ತು. ಈ ಹೆಂಡತಿ ಈ ನೋವಿಗಿಂತ ಅವತ್ತು ನೀವು ಯಾವುದೋ ಸುಖದ ಆಸೆಗೆ ಅವರಿಂದ ಹೋಗಿ ಅವ್ರ ಹತ್ರ ಇರೋ ಯಾವುದೋ ಮೆಸೇಜ್ಗಳು ಫೋಟೋಗಳು ವಿಡಿಯೋ ಇಟ್ಕೊಂಡು ಆಟ ಆಡ್ಸೋಕೆ ಶುರು ಮಾಡ್ತಾರಲ್ಲ, ಅವತ್ತು ನೋಡಿ ನಿಮ್ಮ ಕತೆ ಏನಾಗುತ್ತೆ. ಅದಕ್ಕೆ ಹೆಂಡತಿ ಮಕ್ಕಳಿಗೆ ತುಂಬಾ ಲಾಯಲ್ ಆಗಿ ನಿಯತ್ತಾಗಿರ್ಬೇಕು. ದಸರಾಕ ಹೋಗ್ಬೇಕಂತ ಮಾಡಿದ್ದಾರೆ ಊರಿಗೆ. ಆಯ್ತು, ಈಗ ನಾನು ಹೇಳೋದು ಏನಂದ್ರೆ, ಇಲ್ಲಿ ನೀವಾಗಿ ನೇರವಾಗಿ ಏನು ಪ್ರಯತ್ನ ಮಾಡಬೇಡಿ ಸದ್ಯಕ್ಕೆ. ನಿಮಗೆ ಯಾರೋ ಈಗ ಬೇಡ, ವಿಜಯದಶಮಿ ಮುಗ್ದಾದ ಮೇಲೆ, ಈ ನವರಾತ್ರಿ ಮುಗ್ದಾದ ಮೇಲೆ ಒಂದು ಪ್ರಯತ್ನವನ್ನ ಹಿರಿಯರ ಕಡೆಯಿಂದ ಮಾಡಿಸಿ, ಮಕ್ಕಳ ಕಡೆಯಿಂದ ಮಾಡಿಸಿ. ನಾನು ಹೇಳ್ತೀನಲ್ಲ, ಇನ್ನು 4-5 ತಿಂಗಳು ಅದು ಅಲ್ಲೇನೆ ಏನೊಂಚೂರು ಶಾಂತವಾಗಿ ಮಾತಾಡ್ಬೋದು ಅನ್ನೋದು ಬಿಟ್ರೆ ಅವ್ರಿಗೆ ರಿಕವರ್ ಆಗ್ಲಿಕ್ಕೆ ಸಮಯ ಬೇಕು. ಅದ್ರೊಳಗಡೆ ಬಂದ್ರೆ ನನಗೂ ಖುಷಿನೇ, ಬಟ್ ಸಮಯ ಬೇಕು ಅವ್ರಿಗೆ. ಬಟ್ ನೀವು ಆ ನಡುವೆ ಏನೇನೋ ಯೋಚನೆ ಮಾಡ್ಕೊಳಂಗೆ ಕೂತ್ಕೊಳಂಗಿಲ್ಲ. ಓ ನನ್ನ ಬದುಕಿಷ್ಟೇ, ಅಯ್ಯೋ ನನ್ನ ತಪ್ಪಿಗೆ ಕ್ಷಮೆ ಇಲ್ವಾ, ಅದು ಹಿಂಗೆ ಹಂಗೆ ಹಿಂಗೆ. ಕ್ಷಮೆ ಕೊಟ್ಟಿರೋದಕ್ಕೆ ಆಕೆ ಇನ್ನೂ ಏನು ಜೀವಂತವಾಗಿದ್ದಾರೆ, ಮತ್ತು ಇನ್ನೂ ನಿಮಗೂ ಒಂದು ಅವಕಾಶ ಇದೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಇದು ಏನೇನೋ ಆಗೋಗಿರೋದು. ಬೇಡ, ಆ ಮಕ್ಕಳು ಭವಿಷ್ಯದ ದೃಷ್ಟಿಯಿಂದ ಇದೊಂದು ತುಂಬ ಏನೇನೋ ರಾದ್ದಾಂತ ಮಾಡಬೇಡಿ. ಸಮಾಧಾನವಾಗಿ ಬೆಣ್ಣೆಲಿ ಕೂದಲು ತೆಗ್ದಂಗೆ ಇದೊಂದು ನಿವಾರಣೆ ಮಾಡ್ಕೊಳ್ಬೇಕು. ಗದ್ದಲ ಮಾಡಂಗಿಲ್ಲ, ಮಕ್ಕಳಿದ್ದಾವೆ, ಅವ್ರನ್ನ ಸೇರಿಸಿ ಇವ್ರನ್ನ ಸೇರಿಸಿ ಅದು ಸೇರಿಸಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ಏನು ಮಾಡಬೇಡಪ್ಪ. ಆಯ್ತಲ್ಲ, ಬರ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೊಂದು 4 ತಿಂಗಳು ಸುಮ್ಮನಿರಬೇಕು, ಅಲ್ಲಲ್ಲಿ ಮಧ್ಯದಲ್ಲಿ ಪ್ರಯತ್ನ ಮಾಡಿಸ್ಬೇಕು ಹೊರತು ನೀವು ಏನೋ ಹೇಳ್ತೀನಿ ಮಾಡ್ತೀನಿ ಅಂತ ಹೋದ್ರೆ ನಿಮ್ಮ ಮಾತಲ್ಲಿ ಅವ್ರ ನಂಬಿಕೆ ಇಲ್ಲ ಅವ್ರಿಗೆ. ಮತ್ತೆ ಹೌದು, ಅದು ಹಂಗಾಗಲ್ಲ. ಬಂದ ಮೇಲೂ ಕೂಡ ಹೇಳಿದ್ನಲ್ಲ, ಮಳೆ ನಿಂತರೂ ಹನಿ ನಿಲ್ಲದು ಅನ್ನೋ ಹಾಗೆ ಒಪ್ಕೊಂಡು ಬಂದ ಮೇಲೂ ಕೂಡ ಒಂಚೂರು ರಾದ್ದ ಅಂತ ಇದ್ದಿದ್ದೆ. ಯಾಕಂದ್ರೆ ನಂಬಿಕೆ ಕಳ್ಕೊಳ್ಳೋದು ಈಸಿ, ಗಳಿಸ್ಕೊಳ್ಳೋದು ಕಷ್ಟ. ಒಂದು ಪ್ಯಾಕೆಟ್ ಎಣ್ಣೆ ಕೊಡಿಸ್ಬಿಟ್ರೆ ಜೈ ಅನ್ನೋದಕ್ಕೆ ಅವರು ಜೊತೆಯಲ್ಲಿರೋ ಒಗಳು ಭಟ್ರಲ್ಲ ಹೆಂಡತಿ ಅಲ್ವಾ, ಅವ್ರನ್ನ ಸಾರಾಯಿ ಪ್ಯಾಕೆಟ್ ಕೊಟ್ಟೋ ಏನೋ ಚಿತ್ರಾನ್ನ ಕೊಡಿಸಿಯೋ ಇನ್ನೇನೋ ಕೊಡಿಸಿಯೋ ಅವ್ರನ್ನ ಒಲಿಸ್ಕೊಳ್ಳೋಕ್ಕಾಗಲ್ಲ. ನಂಬಿಕೆಯನ್ನ ಉಳಿಸಿಕೊಳ್ಳುವ ಮೂಲಕ ಅವರನ್ನು ಒಲಿಸಿಕೊಳ್ಬೇಕು. ಹೌದಪ್ಪ, ನನ್ನ ಗಂಡನ್ನ ಎಲ್ಲಿಗಾದ್ ಬೇಕಾದರೂ ಎಷ್ಟೊತ್ತಿ ಬೇಕಾದರೂ ನಾನು ಅವ್ರನ್ನ ಡೌಟ್ ಪಡದೆ ಇರೋ ಥರ ನನ್ನ ಹೆಂಡತಿ ನನ್ನನ್ನು ನೋಡಬೇಕು ಅಂದರೆ ನಾನು ಹಂಗೆ ಬದುಕಿರಬೇಕು. ಇರಲಿ, ತಪ್ಪಾಗಿದೆ, ಒಪ್ಕೊಂಡಿದ್ದೀರಾ, ನಿಮ್ಮ ದೊಡ್ಡತನ. ಮಕ್ಕಳಿಗೋಸ್ಕರ ಬಂದೇ ಬರ್ತಾರೆ, ಕಾಯಿರಿ. ನೀವೇ ಫೋನ್ ಮಾಡಿ ಹೇಳ್ತೀರಾ, ಆಯಿತಾ? ಬಟ್ ಒಂದೇ ಮಾತು ಹೇಳ್ತೀನಿ, ಆ ಹೆಣ್ಣಿನ ಸವಾಸಕ್ಕೆ ಮತ್ತು ಹೋಗೋದು ಅಥವಾ ಆ ರೀತಿಯ ಹೆಣ್ಣಿನ ಸವಾಸಕ್ಕೆ ಬೇರೆ ಹೆಣ್ಣು, ಇದೆಲ್ಲ ನಿಮ್ಮ ನೀವು ಕೋಟಿ ಹಣ ಗಳಿಸಿ ಮೈ ತುಂಬ ಒಡವೆ ಹಾಕಳಿ ಏನಾರ ಮಾಡಿ, ಹೆಣ್ಣಿನ ವಿಚಾರದಲ್ಲಿ ನಿಮಗೆ ಕಂಟಕ ಇದೆ. ಇದನ್ನು ನೀವು ಎಲ್ಲಿವರೆಗೂ ತಿದ್ದುಕೊಳ್ಳಲ್ವಾ, ನೀವೆಷ್ಟು ದೊಡ್ಡ ಕಾಂಟ್ರಾಕ್ಟ್ ಆಗಿ ನೀವು ಎಷ್ಟೇ ಧರಿಸಿರಿ ಅಲ್ಲಿಂದ ಸರಿಯಾಗಿ ಒಂದಿವ್ಸ ಬೀಳ್ತೀರಾ. ಸಾಲವನ್ನು ಬಾಳ ಆಗ್ಬಿಟ್ಟಿದ್ರು, ಮನೆಗಿನ ಕಟ್ಟಿ ಆಯ್ತು. ಈ ಕಡೆ ಏನಾದರೂ ಇದೆ ಸಾಲ, ಎಲ್ಲರ ಮೇಲೂ ಇದ್ದಿದ್ದೆ, ಮನೆ ಕಟ್ತಾ ಇದ್ದೀರಿ, ಈ ಕಡೆ ಮಾಡ್ಕೊಳ್ಳಿ. ಬಟ್ ನೆಮ್ಮದಿ ಇದ್ರೆ ಕೋಟಿ ಬೇಕಾದ್ರೆ ಮಾಡ್ತೀರಾ ಸರ್, ಹೌದಲ್ಲ? ನೆಮ್ಮದಿ ಏನ್ ಭಗವಂತ ಕಿತ್ಕೊಂಡಿಲ್ಲ, ನೀವೇ ಮಾಡ್ಕೊಂಡಿದ್ದು. ಹಾಗಾಗಿ ನೆಮ್ಮದಿ ಕೆಡಿಸುವ ಈ ದಾರಿಯಲ್ಲಿ ಸುಖ ಕಾಣುತ್ತೆ, ಆದ್ರೆ ಆ ಸುಖ ಒಂಥರ ಆಂಜನೇಯ ಸೂರ್ಯನ ಇಟ್ಕೊಳಕ್ ಹೋದಂಗೆ, ಅದು ಸುಡುತ್ತೆ ಅಂತ ಗೊತ್ತಿಲ್ಲದೆ ಹಣ್ಣು ಅಂತ ಆಸೆ ಬಿದ್ದುಬಿಡ್ತೀವಿ, ಅದು ನಮ್ಮ ತಪ್ಪು. ಹಂಗೆ ಸುಖದ ಆಸೆಗೆ ಅದರಿಂದ ಆ ಕಡೆ ಇರೋ ಪ್ರಪಾತ ನೋಡೋದೇ ಇಲ್ಲ, ಗುಂಡಿಯನ್ನ ನಾವು. ಬೇಡ, ಒಳ್ಳೆ ಕೆಲಸ ಇದೆ, ದುಡಿಮೆ ಇದೆ, ಸಾಲ ಇರ್ಬೋದು ತೀರಿಸ್ಕೊಳ್ತೀರಿ, ಆದರೆ
ಈ ವಿಚಾರದಲ್ಲಿ ಇಲ್ಲಪ್ಪ ನನ್ನ ಹೆಂಡತಿ ಇಲ್ಲೇ ತವ್ರ ಮನೆಗೆ ಹೋಗಿದ್ದಾಳೆ, ಏನಿಲ್ಲಪ್ಪ ಎಲ್ಲರ ಮೇಲೂ ಇದ್ದಂಗೆ ನಮ್ಮ ಮನೇಲೂ ಇದೆ, ನನ್ನ ಹೆಂಡತಿ ಪಾಪ ದೇವತೆ ಅಂತವಳು, ನಂದೇ ಏನೋ ಒಂಚೂರು ಗೊಂದಲ ಆಯಿತು, ಪಾಪ ಹೋಗಿದ್ದಾಳೆ, ಯಾರ ಕೇಳಿದ್ರೆ ಹಿಂಗೆ ಹೇಳಬೇಕು ಹೊರತು ಹೆಂಡತಿ ವಿರುದ್ಧ ಏನೂ ಹೇಳಂಗಿಲ್ಲ. ಯಾಕಂದರೆ ಈ ನಿಮ್ಮ ಮುಂದೆ ಇಲ್ಲದ ಸಮಯದಲ್ಲಿ ಒಳ್ಳೆ ಮಾತೇ ಆಡಬೇಕು. ಮೊದಲು ಮುಂದೆ ಇದ್ದಾಗಲೂ ಒಳ್ಳೆ ಮಾತಾಡಬೇಕು, ಇಲ್ಲದ ಸಮಯದಲ್ಲೂ ಕೂಡ ನಿಮ್ಮ ಹೆಂಡತಿ ಬಗ್ಗೆ ಇನ್ನೊಬ್ಬರ ಹತ್ರ ಹಗುರವಾಗಿ ಮಾತಾಡಬಾರ್ದು. ಆಯ್ತಾ? ಅಷ್ಟು ಮಾಡಿ ಕೃಷ್ಣನ ಅನುಗ್ರಹ ಬಂದೇ ಬರ್ತಾರೆ. ಆ ಹೆಣ್ಮಗಳು ನಿಮ್ಮಿಂದ ದೂರ ಆಗಲ್ಲ, ಮಕ್ಕಳ ಕಾರಣಕ್ಕೆ ಬಂದೇ ಬರ್ತಾರೆ. ನೀವು ಸ್ವಲ್ಪ ಸಮಾಧಾನವಾಗಿದ್ದುಕೊಂಡು ಮಾಡಿರೋ ತಪ್ಪನ್ನು ತಿದ್ದುಕೊಂಡು ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗಲಿ. ಸಾಲ ತೀರುತ್ತೆ, ಇವತ್ತಲ್ಲ ನಾಳೆ ಸಾಲ ತೀರುತ್ತೆ. ಬಟ್ ಒಂದು ಹೆಣ್ಣಿಗೆ ನೀವು ನಿಯತ್ತಾಗಿ ಆ ಹೆಣ್ಣಲ್ಲೇ ದೇವತೆಯನ್ನು ಕಂಡು, ಆಕೆ ಜಗನ್ಮಾತೆ, ಆಕೆ ಮನಸ್ಸು ಮಾಡಿದ್ರೆ ನಿನ್ನ ಮನೆಯನ್ನು ಬೃಂದಾವನ ಮಾಡಬಹುದು, ಆಕೆ ಮನಸ್ಸು ಮಾಡಿದ್ರೆ ಇವತ್ತು ನೋಡು ಸ್ಮಶಾನ ಆಗಿದೆ. ಹಾಗೆಯೇ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಹಾಗೆ ಆ ನಾರಿಯನ್ನು ಗೌರವಾನ್ವಿತವಾಗಿ ನಡೆಸ್ಕೊಳ್ಳಿ. ಆಯಿತು, ನೀವು ಬೇರೆ ಯಾವುದೋ ನನ್ನ ಗಂಡ ಹಿಂಗೆ ಅನ್ಯಾಯ ಮಾಡಿದಾಗ ಹಿಂಗೆ ಬಂದ ಅಂತ ಯಾವುದೋ ಒಂದು ನೊಂದಿರೋ ಹೆಣ್ಮಗಳು ಬಂದರೆ, ಹೌದಾ ಅಕ್ಕ, ಹೌದಾ ತಂಗಿ, ಆಯಿತು ನನ್ನ ಕೈಲಿ ಇಷ್ಟು ಹಣ ಆಗುತ್ತೆ ತಗೊಳ್ಳವ, ನಿನ್ನ ಬದುಕು ನೋಡ್ಕೊಳ್ಬೇಕು ಹೊರತು ಅವಳನ್ನು ನಾವು ಬೇರೆ ಥರ ನೋಡಂಗಿಲ್ಲ. ಆಯ್ತಲ್ಲ? ದಯವಿಟ್ಟು ಹೆಂಡತಿ ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ. ಆದರೆ ನಿಮ್ಮ ಬುದ್ಧಿ ಸರಿ ಹೋಗದೆ ಹೋದ್ರೆ ಮತ್ತೆ ಇದೇ ಆಗುತ್ತೆ. ಆಯ್ತು, ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಶುಭವಾಗಲಿ. ಗೋವಿಂದ, ಇವರ ಸಂಸಾರಕ್ಕೆ ಒಳ್ಳೇದಾಗಲಿ. ಪಾಪ ಏನೋ ತಪ್ಪಾಗಿದೆ, ನನಗೆ ಗೊತ್ತಾಗ್ತಾ ಇದೆ, ಅಥವಾ ನನಗದು ಅರಿವಿದೆ. ಇವರೇನೋ ಹೇಳ್ತಾರೆ ಹೋಗಿದ್ದಾಳೆ, ಕ್ಷಮಿಸ್ತಾ ಇಲ್ಲ, ಅದು ಇದು ಅಂತ. ಬಟ್ ಒಂದು ಹೆಣ್ಣು ಗಂಡನನ್ನೇ ಸರ್ವಸ್ವ ಅಂದ್ಕೊಂಡು ಯಾವುದೇ ರೀತಿ ತಪ್ಪು ಮಾಡದೆ ಒಳ್ಳೆ ರೀತಿಯಲ್ಲಿ ಮನೆ ನಡೆಸ್ಕೊಂಡು ಹೋಗ್ತಾ ಇರೋಳಿಗೆ ಈ ರೀತಿ ಗಂಡ ಅನ್ಯಾಯ ಮಾಡ್ದ ಅಂದಾಗ ನೋವಾಗುತ್ತಲ್ಲ. ಪಾಪ ಇವ್ರಿಗೆ ಪಶ್ಚಾತ್ತಾಪ ಇದೆ. ದೇವರು ಇವ್ರಿಗೆ ಒಳ್ಳೇದು ಮಾಡಲಿ, ನಿಮ್ಮ ಮನಸ್ಸು ಶುದ್ಧವಾಗಲಿ, ಒಳ್ಳೆಯದಾಗಲಿ.